Hi children, in the previous class, we were discussed about the concept related to the event, some of the 5 C's and the types of the events. Now, we people are going to discuss the concept related to the need for event management. Need for event management. So here, need for event management ಅಂತ ಹೇಳಿ ನಾವು ತಗೊಂಡಾಗ ನಾವು ಇವೆಂಟ್ ಅನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗಳಿಗೆ ಆ ಇವೆಂಟ್ ಇಂದ ಏನೆಲ್ಲ ಸಾಧ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ನಮ್ಗೆ ಯಾವ ರೀತಿ ಅನುಕೂಲಗಳಿದೆ, ಆ ಇವೆಂಟ್ ಮ್ಯಾನೇಜ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಪ್ರೋಗ್ರಾಮ್ ಅನ್ನ ನಾವು ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಯಾವ ರೀತಿಯಾದಂತ ಅನುಕೂಲಗಳಿದೆ ಅಂತಕ್ಕಂಥದ್ದನ್ನ ನಾವೆಲ್ಲವನ್ನ ಸಹ ಇಲ್ಲಿ ನೀಡ್ ಫಾರ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಗಮನಿಸ್ತೀವಿ. ಸೊ ದಿ ನೀಡ್ ಫಾರ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾವು ತಗೊಂಡಾಗ ಕಾನ್ಸೆಪ್ಟ್ ಪ್ರೊವೈಡಿಂಗ್ ಅಥವಾ ಪ್ರೊವೈಡ್ಸ್ ಕೆರಿಯರ್ ಆಪರ್ಚುನಿಟೀಸ್. ಸೊ ದ ಕೆರಿಯರ್ ಇನ್ ದ ಸೆನ್ಸ್ ಹಿಯರ್ ಕಾಲ್ಡ್ ಆಸ್ ದ ಫೀಚರ್. ನಾವೊಂದು ಇವೆಂಟ್ ಅಥವಾ ಒಂದು ಪ್ರೋಗ್ರಾಮ್ ನಡೆಸ್ತಕ್ಕಂಥ ಒಂದು ಕಂಪನಿಯನ್ನು ನಾವು ಇಟ್ಕೊಂಡಿದೀವಿ ಅಥವಾ ಒಂದು ಟೀಮ್ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ ನಮಗೆ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಇದು ಅನುವನ್ನ ಮಾಡಿಕೊಡುತ್ತೆ. ಸೊ ದ ಇವೆಂಟ್ ಮ್ಯಾನೇಜ್ಮೆಂಟ್ ಆರ್ ದ ಇವೆಂಟ್ ಆರ್ಗನೈಸೇಷನ್ ಇಸ್ ಪ್ರೊವೈಡಿಂಗ್ ಅಸ್ ಎ ಮಲ್ಟಿಪಲ್ ಕೆರಿಯರ್ ಆಪರ್ಚುನಿಟೀಸ್. ಇಲ್ಲಿ ಹಲವಾರು ರೀತಿಯಾದಂತಹ ನಾಟ್ ಓನ್ಲಿ ಇನ್ ದ ಸಿಂಗಲ್ ವೇ, ದಟ್ ಈಸ್ ಪ್ರೊವೈಡಿಂಗ್ ಅಸ್ ಎ ಮಲ್ಟಿಪಲ್ ಕೆರಿಯರ್ ಆಪರ್ಚುನಿಟೀಸ್. ಸೊ ದ ಮಲ್ಟಿಪಲ್ ಕರಿಯರ್ ಆಪರ್ಚುನಿಟೀಸ್ ಅಂತ ಹೇಳಿದಾಗ ನಾವುಗಳು ಒಂದು ಈವೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕೆರಿಯರ್ ಮ್ಯಾನೇಜರ್ ಆಗಿ ಪ್ಲಾನರ್ ಆಗಿ ವರ್ಕ್ ಆಗತ್ತೆ. ಇವೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀರಿ. ಲಾಜಿಸ್ಟಿಕ್ ಮ್ಯಾನೇಜರ್, ಈಗ ಪ್ಲಾನರ್ ಅಂದ್ರೆ ಗೊತ್ತು, ದ ಪರ್ಸನ್ ಆರ್ ದ ಪ್ಲಾನ್ ವಿಚ್ ಇಸ್ ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಫಾರ್ ದ ಫ್ಯೂಚರ್. ನಾವು ನಾಳೆಗೆ ಏನ್ ಬೇಕೋ ಇವತ್ತು ಪ್ಲಾನ್ ಮಾಡಿ ನಮ್ಮ ನಾಲೆಜ್ ಅನ್ನ ಡೆವಲಪ್ ಮಾಡ್ಕೊಳ್ತೀವಿ ಇವೆಂಟ್ ರಿಲೇಟೆಡ್ ಅಲ್ಲಿ. ಲಾಜಿಸ್ಟಿಕ್ಸ್ ಅಂತ ಹೇಳಿದಾಗ ಟ್ರಾನ್ಸ್ಪೋರ್ಟೇಷನ್ಸ್, ಈಗ ಔಟ್ಡೋರ್ ಇವೆಂಟ್ಸ್ ಇರುತ್ತೆ, ಇಂಡೋರ್ ಇವೆಂಟ್ಸ್ ಇರ್ತದೆ, ಅಥವಾ ಬೇರೆ ಬೇರೆ ಕಡೆ ಪೊಲಿಟಿಕಲ್ ಇವೆಂಟ್ಸ್ ಅನ್ನ ಹಾಕ್ಬೇಕು, ಅಲ್ಲಿಗೆ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಅಲ್ಲಿ ಯಾವ ರೀತಿಯಾಗಿ ನಾವು ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನ ಸಹ ನಾವಿಲ್ಲಿ ಏನ್ ಮಾಡ್ತೀವಿ, ಲಾಜಿಸ್ಟಿಕ್ ಮ್ಯಾನೇಜರ್ ಅಂತ ಕರಿತೀರಿ. ಎಂಟರ್ಟೈನ್ಮೆಂಟ್ ಮ್ಯಾನೇಜರ್, ಸಿ ವೇರ್ ದ ಈವೆಂಟ್ ಈಸ್ ಗೋಯಿಂಗ್ ಆನ್, ದೇರ್ we people want to attract the audience. ಎಲ್ಲಿ ಇವೆಂಟ್ ನಡೀತಾ ಇರ್ತದೆ ಅಥವಾ ಯಾವ ರೀತಿ ಇವೆಂಟ್ ನಾವು ಮಾಡ್ತಾ ಇರ್ತೀರಿ ಅಲ್ಲಿ ಬಂದಿರ್ತಕ್ಕಂಥ ಆಡಿಯನ್ಸ್ ಅನ್ನ ಅಟ್ರಾಕ್ಟ್ ಮಾಡಬೇಕು ನಾವು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಆ ಎಂಟರ್ಟೈನ್ಮೆಂಟ್ ಯಾವ ರೀತಿ ಇರುತ್ತೆ, ಆ ಎಂಟರ್ಟೈನ್ಮೆಂಟ್ ಯಾವ ರೀತಿ, ಏನೆಲ್ಲ ಎಂಟರ್ಟೈನ್ಮೆಂಟ್ ಯಾವ ಪ್ರೋಗ್ರಾಮ್ ಅಲ್ಲಿ ಕೊಡಬೇಕು, ಮೀನ್ ವೈಲ್ ಬಿಟ್ವೀನ್ ದ ಪ್ರೋಗ್ರಾಮ್ ಸಾಂಗ್ಸ್ ಅಥವಾ ಕೆಲವೊಂದು ಮ್ಯೂಸಿಷಿಯನ್ಸ್ ಇಂದ ಪ್ಲೇ ಮಾಡ್ತಕ್ಕಂಥ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ಪ್ರೋಗ್ರಾಮ್ ವಾಟ್ ವಿ ಆರ್ ಡೂಯಿಂಗ್. ಸೊ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಮ್ಮ ಕೆರಿಯರ್ ಅಂತ ಹೇಳ್ಬಿಟ್ಟು ಇಷ್ಟು ರೀತಿಯಾದಂತಹ ಕೆಲಸಗಳನ್ನ ನಾವು ಕಲಿತಾ ಹೋಗ್ತೀರಿ. ಅದು ಇವೆಂಟ್ ಪ್ಲಾನರ್ ಆಗಿ, ಇವೆಂಟ್ ಮ್ಯಾನೇಜರ್ ಆಗಿ, ಲಾಜಿಸ್ಟಿಕ್ ಮ್ಯಾನೇಜರ್ ಆಗಿ, ಎಂಟರ್ಟೈನ್ಮೆಂಟ್ ಮ್ಯಾನೇಜರ್ ಆಗಿ. ಅದಕ್ಕೆ ಅದನ್ನ ಕರಿತೀವಿ ನಾವು ಮಲ್ಟಿಪಲ್ ಟಾಸ್ಕ್ ಅಂತ ಅಥವಾ ಮಲ್ಟಿಪಲ್ ಕೆರಿಯರ್ಸ್ ಅಂತ. ಒಂದೇ ಹಾದಿಯಲ್ಲಿ ಅಲ್ದಿರ ಹಲವಾರು ಹಾದಿಗಳಲ್ಲಿ ನಾವೇನ್ ಮಾಡ್ತೀವಿ, ಕೆಲಸವನ್ನ ಕಲಿತಾ ಹೋಗ್ತೀವಿ. ಸೊ ಇದು ಪ್ರೊವೈಡ್ಸ್ ಕೆರಿಯರ್ ಆಪರ್ಚುನಿಟೀಸ್. ದೆನ್ ಪ್ರೊಫೆಷನಲ್ ಗ್ರೋತ್. ವಾಟ್ ಡು ಯು ಮೀನ್ ಬೈ ಪ್ರೊಫೆಷನ್? ದ ಪರ್ಸನ್ ಒನ್ ಹೂ ವಿಲ್ ಬಿ ಹ್ಯಾವಿಂಗ್ ಎ ಸ್ಪೆಷಲೈಸ್ಡ್ ನಾಲೆಜ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಹಿ ಇಸ್ ಕಾಲ್ಡ್ ಎಸ್ ಎ ಪ್ರೊಫೆಷನಲ್. ಯಾವ ವ್ಯಕ್ತಿ ಒಂದು ವಿಷಯದಲ್ಲಿ ಉನ್ನತವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರ್ತಾನೆ ಅಂತ ವ್ಯಕ್ತಿಯನ್ನ ನಾವು ಪರಿಣತ, ಪ್ರೊಫೆಷನಲ್ ಅಂತ ಕರಿತೀರಿ. ಸೊ ಪ್ರೊಫೆಷನಲ್ ಅಂತ ಕರೆದಾಗ ಆ ಪ್ರೊಫೆಷನಲ್ ಯಾವ ರೀತಿ ಇರ್ತಾನೆ, ಯಾರನ್ನ ನಾವು ಪ್ರೊಫೆಷನಲ್ ಅಂತೀವಿ, ಈವೆಂಟ್ ಇಂದ ನಮ್ಮ ಪ್ರೊಫೆಷನ್ ಯಾವ ರೀತಿ ಬೆಳೆಯುತ್ತೆ? ಸೊ ಈವೆಂಟ್ ಪ್ಲಾನರ್ ಹ್ಯಾವ್ ಅ ಲಾಟ್ ಆಫ್ ಗ್ರೋತ್ ಆಪರ್ಚುನಿಟೀಸ್ ಫಾರ್ ದ ಫ್ಯೂಚರ್ ಎಬಿಲಿಟೀಸ್ containing
educating, working and different products and gaining all round experiences. ಈಗ ನಾವು ಒಂದು ಈವೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಂಪನಿನಲ್ಲಿ ಇದೀವಿ ಅಂತ ಹೇಳಿದ್ರೆ ಒಂದೇ ತರದ ಈವೆಂಟ್ ಅಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಎಜುಕೇಶನಲ್ ಇವೆಂಟ್ ಅಂತ ಮಾಡ್ಬೋದು, ಅಥವಾ ಜಾಬ್ ಫೇರ್ ಅಂತ ಮಾಡ್ಬೋದು, ಪೊಲಿಟಿಕಲ್ ಇವೆಂಟ್ ಅಂತ ಹೋಗ್ಬೋದು, ಅದಂತ ಹೇಳಿ ನಮ್ಮ ಫೆಸಿಲಿಟೀಸ್ ಕೊಡ್ಲಿಕ್ಕೆ. ಸೊ ಆ ರೀತಿ ಗಮನಿಸಿದಾಗ, ಸೊ ಆ ರೀತಿಯಾಗಿ ನಾವು ಗಮನಿಸಿದಾಗ ಇಲ್ಲಿ ಏನಾಗತ್ತೆ, ನಮ್ಗೆ ಗ್ರೋತ್ ಅಂತಕ್ಕಂಥದ್ದು ಬೆಳಿತಾ ಹೋಗುತ್ತೆ. ಸೊ ಗ್ರೋತ್ ಆಗ್ತಾ ಇದೀವಿ ನಾವು ಅಂತ ಹೇಳಿದ್ರೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. when we are working with the different types of the events, we will gain a knowledge in different types of the events, how we want to organize it, how we want to do it and how we want to conclude it. ಯಾವ ರೀತಿ ನಡೆಸಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನ ಸಹ ನಾವೇನ್ ಮಾಡ್ತೀವಿ, ಗಮನಿಸ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಈ ನೀಡ್ ಆಫ್ ಇವೆಂಟ್, ನಾವೊಂದು ಇವೆಂಟ್ ಅಲ್ಲಿ ಕೆಲಸ ಮಾಡ್ತಿದೀವಿ, ಆ ನೀಡ್ ಏನಿದೆ ಅಂತ ಹೇಳಿದ್ರೆ ಈ ರೀತಿ ನಮ್ಮ ಒಂದು ದೈನಂದಿನದಲ್ಲಿ ನಾವೇನ್ ಮಾಡ್ತೀರಿ, ನಮ್ಮದೇ ಆದಂತ ವೃತ್ತಿಪರರಾಗಿ ನಾವು ಬೆಳಿಲಿಕ್ಕೆ ನಮಗೆ ಅವಕಾಶ ಕಲ್ಪಿಸುತ್ತದೆ. ಅಂಡ್ ಆಪರ್ಚುನಿಟಿ ಟು ಸ್ವಿಚ್ ದ ಕೆರಿಯರ್ಸ್, ನಮಗೆ ಈವೆಂಟ್ ಅಂತಕ್ಕಂಥದ್ದು ಒಂದು ಆಪರ್ಚುನಿಟಿ ಇದ್ದಂಗೆ. ಯಾವ ರೀತಿ? ಹಿಯರ್ ಫ್ಯೂ ಪ್ರೊಫೆಷನ್ಸ್ ದಟ್ ಪ್ರೊವೈಡ್ ಎ tremendous amount of opportunity to break into the profession relatively easily. ನಮಗೆ ಒಂದು ಸತಿ ಚಾನ್ಸ್ ಸಿಕ್ಕವರೆಗೂ ಬಾಧೆ, ಒಂದ್ಸತಿ ಚಾನ್ಸ್ ಸಿಕ್ಕಿ ನಾವು ಮಾಡಿರ್ತಕ್ಕಂಥ ಇವೆಂಟ್ ಸಕ್ಸಸ್ ಆಗಿ ಹೊರಹೊಮ್ಮಿದ್ರೆ ನಮಗೆ ಅಲ್ಲಿ ಬಂದಿರ್ತಕ್ಕಂಥ ಪಾರ್ಟಿಸಿಪೆಂಟ್ಸು ಅಥವಾ ಅಲ್ಲಿ ಬಂದಿರ್ತಕ್ಕಂಥ ಆಡಿಯನ್ಸಿನ ಕಡೆಯಿಂದನೂ ನಮ್ಗೆ ಹಲವಾರು ರೀತಿಯಾದಂತ ಆರ್ಡರ್ಸ್ ಬರ್ಬೋದು, ಇವೆಂಟ್ ಅನ್ನ ಮಾಡ್ಕೊಡಿ ನಮ್ಗೆ ಅಂತ. ಅವಾಗೇನಾಯ್ತು, when we was not able to communicate it properly, and if the event is failure, nobody will come forward. But when the event is good and all of people are visitors or the audience attracted to our event and it is made a more success, then automatically the more and more opportunities or the chances will be coming to us to implement our event technologies in different areas and different times. ಇಲ್ಲಿ ನಮಗೆ ಈ ಒಂದು ಈವೆಂಟ್ ಅನ್ನ ನಡೆಸ್ಕೊಟ್ರೆ ಚೆನ್ನಾಗಿ ಅಲ್ಲಿ ಬಂದಿರತಕ್ಕಂತಹ ಏನು ವೀಕ್ಷಕರು ಅದನ್ನ ಚೆನ್ನಾಗಿ ಇಷ್ಟಪಟ್ರೆ ಮತ್ತೆ ಮತ್ತೇನು ಸಹ ಏನ್ ಮಾಡ್ತಾರೆ, ಅವರು ನಮಗೆ ಆ ಚಾನ್ಸ್ ಅಥವಾ ಆಪರ್ಚುನಿಟಿಯನ್ನು ಕೊಟ್ಟು ನೀವು ಬಂದು ಅಲ್ಲಿ ನಮ್ಗೆ ಈ ರೀತಿ ಇವೆಂಟ್ಗಳನ್ನ ಮಾಡಿಕೊಡಿ ಅಂತ ನಮ್ಮ ಕೆರಿಯರ್ ಅನ್ನ ಸ್ವಿಚ್ ಅಂತ ಹೇಳಿದ್ರೆ ನಮ್ಗೆ ಚಾನ್ಸಸ್ ಅನ್ನ ಸಿಗುತ್ತೆ. ಅವೈಲಬಿಲಿಟಿ ಆಫ್ ಮೋರ್ ಜಾಬ್ಸ್. ಸೊ when the event is there, the single person cannot able to start, run or conclude the event. Here, based on the size of the event, the number of workers or the employees are needed. So there may be based on the levels called as technicians, non-technicians, helpers, sweepers, attenders, comedians, anta ಹೇಳಿದ್ರೆ musicians, based on type of the event, what we are running, size of the event, what we are doing, there will be plenty of job opportunities. ಅಲ್ಲಿ ಏನಾಗ್ತದೆ, ಹಲವಾರು ರೀತಿಯಾದಂತಹ ಕೆಲಸಗಳು ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಎಜುಕೇಟೆಡ್ಸ್ಗೆನ ಇಲ್ಲ, ಅನ್ಎಜುಕೇಟೆಡ್ಸ್ಗೂ ಸಿಗ್ಬೋದು, ಎಜುಕೇಟೆಡ್ಸ್ಗೂ ಸಿಗ್ಬೋದು, ಟೆಕ್ನಿಷಿಯನ್ಸ್ ಸಿಗ್ಬೋದು, ಫೋಟೋಗ್ರಫಿ ಅವ್ರಿಗೆ ಸಿಗ್ಬೋದು ಅಲ್ವಾ, ದೆನ್ ಫುಡ್ ಅಂಡ್ ಬ್ಯೂರೇಜಸ್ಗೆ ಸಿಗ್ಬೋದು, ಲಾಜಿಸ್ಟಿಕ್ಸ್ ಸಿಗ್ಬೋದು. ಅಂದ್ರೆ ನಾವ್ ಏನು ಕೆಲಸ, ಯಾವ ತರದ ಇವೆಂಟ್ ಮಾಡ್ತಾ ಇದೀವಿ, ಆ ಬೇಸ್ಡ್ ಆನ್ ದ ಇವೆಂಟ್ ನಾವ್ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದೀವಿ, ಆ ಅರೇಂಜ್ಮೆಂಟ್ಸ್ ಗೆ ತಕ್ಕಂತೆ ನಮ್ಗೆ ಏನಾಗತ್ತೆ, ಇಲ್ಲಿ ಇವೆಂಟ್ ಅಂತಕ್ಕಂಥದ್ದು ನಮ್ಗೆ ಬಹಳ ಪ್ರಮುಖವಾಗಿ ಜನಗಳಿಂದ ಒಂದು ಉದ್ಯೋಗ ಅಂತಕ್ಕಂಥದ್ದು ಸಹ ನಮ್ಗೆ ಏನಾಗತ್ತೆ, ಸೃಷ್ಟಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಗಮನಿಸಿದಂಗೆ ಇಲ್ಲಿ ಈವೆಂಟ್ ಅನ್ನ ನಡೆಸಲಿಕ್ಕೆ ನಮಗೆ ಒಬ್ಬರಿಂದಾನೇ ಸಾಧ್ಯ ಇಲ್ಲ. ಅಲ್ಲಿ ಹಲವಾರು ರೀತಿಯಾದಂತಹ ಕೆಲಸಗಾರರಿಗೆ ನಾವೇನ್ ಮಾಡ್ತಾ ಇದೀವಿ, ಉದ್ಯೋಗವನ್ನ ಸೃಷ್ಟಿಸಿ ಕೊಡ್ತಾ ಇದೀವಿ. ಬೆಟರ್ ಪೇ ಪ್ಯಾಕೇಜಸ್. ಒಂದು ಇವೆಂಟ್ ನಡೆಸ್ತಾ ಇದೀವಿ ನಾವು ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಎ ಬೆಟರ್ ಪೇಮೆಂಟ್ ಪ್ಯಾಕೇಜಸ್. ನಾವು ಹೊಸದಾಗಿ ಹೋಗಿದ್ದೀವಿ ಇವೆಂಟ್ ಅನ್ನ ನಡೆಸಲಿಕ್ಕೆ, ಅವಾಗ ಏನೋ ಪರವಾಗಿಲ್ಲ, ಸ್ವಲ್ಪ ಆದ್ರೂ ನಾವು ನಡೆಸ್ಕೊಡ್ತೀವಿ ಸರ್, ಅಮೌಂಟ್ ಅಲ್ಲಿ ಕಾಂಪ್ರಮೈಸ್ ಇರುತ್ತೆ. 1 hour event organization or the company will be having a better, best name and the fame. ಒಳ್ಳೆ ಹೆಸರನ್ನ ಗಳಿಸ್ಕೊಂಡ್ಬಿಟ್ವಿ, ನಮ್ಮ ಇವೆಂಟ್ ಚೆನ್ನಾಗಿ ಮಾಡ್ಕೊಡ್ತಾರೆ ಇವರು ಅಂತ ಹೆಸರು ಬಂದ್ರೆ ನಮಗೇನ್ ಮಾಡುತ್ತೆ,
ಬೇರೆ ಬೇರೆ ಕಡೆಯಿಂದ ಆಪರ್ಚುನಿಟೀಸ್ ಬಂದಾಗ ಪೇ ಪ್ಯಾಕೇಜಸ್ ಹಣವನ್ನ ಗಳಿಸ್ತಕ್ಕಂಥದ್ದು ಸಹ ಇವೆಂಟ್ ಮ್ಯಾನೇಜ್ಮೆಂಟ್ ಯಾವಾಗ ಚೆನ್ನಾಗಿ ಮಾಡ್ತೀವಿ ಅವಾಗ ಉದ್ಯೋಗಗಳು ಅಲ್ಲಿರ್ತಕ್ಕಂಥ ಅವ್ರಿಗೆ ಹೆಚ್ಚಿನಾಗಿ ಆಪರ್ಚುನಿಟಿ ಸಿಗುತ್ತೆ, ಕೆಲಸಗಳು ಸಿಗುತ್ತೆ. ನಾವು ನಮ್ಮ ವೃತ್ತಿ, ನಾವು ಇವೆಂಟ್ ಅನ್ನ ನಡೆಸ್ತಕ್ಕಂಥ ವೃತ್ತಿಯನ್ನು ನಮ್ಮ ವೃತ್ತಿಯಲ್ಲಿ ಬೆಳವಣಿಗೆ ಆಗ್ಬೋದು. ಬೆಟರ್ ಪೇ ಬ್ಯಾಕ್ ಹಣವನ್ನ ಗಳಿಸ್ತಕ್ಕಂಥದ್ದು ಸಹ ನಮಗೆ ಜಾಸ್ತಿ ಅಮೌಂಟ್ಸ್ ದ ಬೆಸ್ಟ್ ರಿಲೆವೆಂಟ್ ಮೆನಿ ಪ್ರೊಫೆಷನಲ್ಸ್ ಅಲ್ಲಿ ನಮ್ದು ಒಂದು ಸಹ ಒಳ್ಳೆ ಕಂಪನಿಯಾಗಿ ಹೊರಹೊಮ್ಮುತ್ತೆ ಯಾವುದು ಇವೆಂಟ್ ಮ್ಯಾನೇಜ್ಮೆಂಟ್ಗೆ. ಗ್ಲೋಬಲ್ ರೀಚ್, ನಾವು ನಾಟ್ ಓನ್ಲಿ ದ ಲೋಕಾಲಿಟಿ, ವಿ ಕ್ಯಾನ್ ಏಬಲ್ ಟು ರೀಚ್ ವಿತ್ ದ ಗ್ಲೋಬ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಗಿ ಸಹ ನಾವೇನ್ ಮಾಡ್ಬೋದು, ನಮ್ಮ ಒಂದು ಇವೆಂಟ್ ಅಂತಕ್ಕಂಥದ್ದನ್ನ ಬೆಳವಣಿಗೆಯನ್ನ ಮಾಡ್ತಾನೂ ಸಹ ಹೋಗ್ಬೋದು. ಕ್ಯಾನ್ ಬಿ ಟೇಕನ್ ಇನ್ ಟು ದ ಇಂಡಿವಿಜುವಲ್ ಅಕ್ರಾಸ್ ದ ಗ್ಲೋಬ್. The kind of experience of event providing with the better planning and better executing. ಒಳ್ಳೆ ರೀತಿ ಪ್ಲಾನ್ ಮಾಡಬೇಕು, ಅದು ಒಳ್ಳೆ ರೀತಿ ಹೊರ ಹೊಮ್ಮಬೇಕು. ಅವಾಗ ಮಾತ್ರ ನಾವೇನಾಗ್ಲಿಕ್ಕೆ ಸಾಧ್ಯ, ಒಳ್ಳೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ದಕ್ಕೆ ನಮಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಅರ್ನಿಂಗ್ ಸಿಗುತ್ತೆ, ಹೆಸರು ಗಳಿಸ್ತೀವಿ. ನಾಟ್ ಓನ್ಲಿ ಇನ್ ಎ ಹೋಮ್ ಕಂಟ್ರಿ, ವಿ ಕ್ಯಾನ್ ಏಬಲ್ ಟು ಗ್ರೋ ವಿತ್ ದ ಗ್ಲೋಬ್. ಅಂದ್ರೆ ವರ್ಲ್ಡ್ ವೈಡ್ ಸಹ ನಾವೇನಾಗ್ಬೋದು, ಬೆಳವಣಿಗೆಯನ್ನ ಮಾಡ್ತಾ ಹೋಗ್ಬೋದು. So these are the sum of the need of event management, that is provides career opportunities, professional growth, opportunity to switch the career, availability of the funds, better payback packages and global reach. ಸೊ ಈ ರೀತಿಯಾಗಿ ನಾವು ಒಳ್ಳೆ ರೀತಿ ಇವೆಂಟ್ ಅನ್ನ ನಡೆಸಿದ್ರೆ ಇದೆಲ್ಲ ಆಪರ್ಚುನಿಟೀಸ್ ನಾವು ಬೆಳಿತೀವಿ, ನಮ್ಮ ಕಂಪನಿನೂ ಬೆಳೆಯುತ್ತೆ, ಅರ್ನಿಂಗು ಬೆಳೆಯುತ್ತೆ, ಒಂದಷ್ಟು ಜನಕ್ಕೆ ಉದ್ಯೋಗವನ್ನ ಸೃಷ್ಟಿಸಿ ಕೊಡಬಹುದು ನಾವು. So after completion of the need for event management, the next called as the analysis of a event. So analysis of a event ಅಂತ ಹೇಳಿ ನಾವು ತಗೊಂಡಾಗ ಯಾವ ರೀತಿ ನಾವು ಅನಲೈಸ್ ಮಾಡ್ತಾ ಇದೀವಿ ಇವೆಂಟ್ ಅನ್ನ. ಬಿಫೋರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಇವೆಂಟ್, ವಾಟ್ ವಿ ಪೀಪಲ್ ವಾಂಟ್ ಟು ಡು, ಇದೊಂದು ರೀತಿ ಪ್ಲಾನಿಂಗ್ ಪ್ರೋಸೆಸ್ ಇದ್ದಂಗೆ. ಸೆಕೆಂಡ್ PUC ನಲ್ಲಿ ಓದಿರ್ತೀರಾ, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಡೆವಲಪಿಂಗ್ ಪ್ರಿಮಿಸಸ್, ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ಸ್, ಇವ್ಯಾಲ್ಯೂಯೇಷನ್, ಸೆಲೆಕ್ಷನ್, ಇಂಪ್ಲಿಮೆಂಟೇಷನ್, ಫಾಲೋ ಅಪ್ ಆಕ್ಷನ್ ಅಂತ ಓದಿರ್ತೀರಾ. ಅದೇ ರೀತಿ ಇಲ್ಲಿ ನಾವು ಅನಲೈಸ್, ಕ್ರಿಟಿಕಲಿ ಇವ್ಯಾಲ್ಯೂಯೇಷನ್ ಆರ್ ವೆರಿಫಿಕೇಶನ್ or the collection of the information about the event, it is called as analysis. ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನ ಕಲೆ ಆಗ್ತಕ್ಕಂಥದ್ದನ್ನ ನಾವುಗಳು ಅನಾಲಿಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅನಾಲಿಸಿಸ್ ಯಾವ ರೀತಿ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವುಗಳು ಸೆಲೆಕ್ಟ್ ದ ಇವೆಂಟ್ ಫಾರ್ ಅನಾಲಿಸಿಸ್. ನಮ್ಮಲ್ಲಿ ನಾವ್ ಏನೋ ಒಂದನ್ನ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ಏನು ಇವೆಂಟ್, ಈಗ ಒಂದು ತರದ ಇವೆಂಟ್ ಮಾಡ್ಬೇಕಾದ್ರೆ ಹಲವಾರು ವೆರೈಟೀಸ್ ಇರ್ತವೆ. ಅದರಲ್ಲಿ ನಾವ್ ಯಾವ್ದೋ ಒಂದನ್ನ ಏನ್ ಮಾಡ್ಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಒನ್ಸ್ ದ ಇವೆಂಟ್ ಮ್ಯಾನೇಜರ್ is a responsible person, one who is able to fulfill the event for the other parties, the time he want to decide and select the one event which is suitable to us. ಯಾವುದು ಸೂಟಬಲ್ ಆಗಿರುತ್ತೆ ಆ ಇವೆಂಟ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಅವನು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. If there is a multiple of events, if there is a multiple ಅಂದ್ರೆ ಹಲವಾರು ಇವೆಂಟ್ಸ್ ಇದಾವೆ, ಮಲ್ಟಿಪಲ್ ಅಂತ ಹೇಳಿದ್ರೆ, there we want to see that the degree of importance is what it is given. ನಾನು ಯಾವ ಇವೆಂಟ್ ಅಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ ನೋಡಿ, the event manager want to select a single event, or he can able to club all the multiple events and execute a single one. ಅವನ ಹತ್ರ ಇರ್ತಕ್ಕಂಥ 10 events ಅನ್ನ ಬೇಕಾದ್ರೆ ಅದ್ರಲ್ಲಿ ಸ್ವಲ್ಪ ಪ್ಲಾನ್ಸ್ ಅನ್ನ ತಗೊಂಡು ಎಲ್ಲವನ್ನ ಕ್ಲಬ್ ಮಿಂಗಲ್ ಮಾಡಿ ಒಂದು ಇವೆಂಟ್ ಅಂತ ಹೇಳಿ ಏನ್ ಮಾಡ್ಬೋದು, ಅವನು ಹೊರ ಹಾಕ್ಬೋದು. ಅವಾಗ ಏನಾಗತ್ತೆ, when he is clubbing all the multiple events, he is selecting any one. ಏನೋ ಒಂದು ಇವೆಂಟ್ ಅವನ ಹತ್ರ ತಯಾರಿದೆ ಅಂತ ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಮಾಡಿದ್ಮೇಲೆ collect and collect information. So after the manager or the event manager decides what is the best event, that event should be analyzed completely
and gather all the information related to a particular event and collate ಅಂತ ಹೇಳಿದ್ರೆ start the planning for the particular event. ಏನು event ನಾವು ಸೆಲೆಕ್ಟ್ ಮಾಡಿದಿರಿ ಅದರ ಬಗ್ಗೆ ಪೂರ್ತಿಯಾದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಅದರ ಬಗ್ಗೆ ನಾನು ಯಾವ ರೀತಿ ನಡೆಸಬೇಕು ಅಂತ ಪ್ಲಾನ್ ಅನ್ನ ಮಾಡಬೇಕಾಗತ್ತೆ ಸ್ಟೆಪ್ 2 ಅಲ್ಲಿ. ಸರ್ ಸೆಲೆಕ್ಟ್ ಮಾಡಿದೀವಿ, ಅದ್ರ ಬಗ್ಗೆ ಪ್ಲಾನ್ ಮಾಡಿದೀವಿ. ಮೂರನೇದಲ್ಲಿ ಆರ್ಗನೈಸ್. ದ ಇವೆಂಟ್ ಮ್ಯಾನೇಜರ್ ಮಸ್ಟ್ ಮೇಕ್ ಶೂರ್, ಅವನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ರೆಗ್ಯುಲರ್ ಮೀಟಿಂಗ್ಸ್ ಬಿಫೋರ್ ಅಕರೆನ್ಸ್ ಆಫ್ ದ ಇವೆಂಟ್. ಅಲ್ಲಿ ನಾವು ಆರ್ಗನೈಸ್ ಮಾಡ್ತಿದ್ದೀವಿ ಮುಂಚಿತವಾಗಿ ಅಂತ ಹೇಳಿದ್ರೆ ಅದರ ಬಗ್ಗೆ ರೆಗ್ಯುಲರ್ ಆಗಿ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇರ್ತಾರೆ ಎಲ್ಲರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿ we want to see that the additional information about the event will be collected in a meeting. ಇಲ್ಲಿ ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರಿ ಅದರ ಜೊತೆಗೆ ಎಲ್ಲಾ ಎಂಪ್ಲಾಯೀಸ್ ವರ್ಕರ್ಸ್ ಎಲ್ಲರನ್ನು ಇಂಪಾರ್ಟೆಂಟ್ ಪರ್ಸನ್ಸ್ ಅನ್ನ ಒಂದು ಮೀಟಿಂಗ್ ಅನ್ನ ಕರೆದು ಅದರ ಬಗ್ಗೆ ಇನ್ನೇನಾದ್ರೂ ಮಾಹಿತಿ ಇದೆಯಾ ಅಂತ ಹೇಳ್ಬಿಟ್ಟು ಆರ್ಗನೈಸ್ ಕಲೆಕ್ಟ್ ಅನ್ನ ಮಾಡೋದು. ಕಲೆಕ್ಟ್ ಅನ್ನ ಮಾಡಿ ಸ್ಟೆಪ್ 4 ಅಲ್ಲಿ we will framework the rules of our analysis. When the meeting is conducted there, while we are discussing, there we will set some of the framework that the event manager should make sure some of the rules and regulations in a meeting. Set a framework. ಒಂದು ಅದರದೇ ಆದಂತಹ ಒಂದು ಮಾರ್ಗದರ್ಶನ ದಿಕ್ಸೂಚಿಯನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಏನೆಲ್ಲ ರೂಲ್ಸ್ ನಮ್ಮ ಇವೆಂಟ್ ಅಲ್ಲಿ ಇರಬೇಕು, ಸ್ಟ್ರಿಕ್ಟ್ಲಿ ಆಲ್ ಆಫ್ ದೆಮ್ ಶುಡ್ ಫಾಲೋ ದಟ್ ಅಂತ ಹೇಳ್ಬಿಟ್ಟು ನಾವು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಅನಲೈಸ್ ಮಾಡ್ಕೊಂಡು ಅಥವಾ ಡಿಸ್ಕಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಕೊಂಡು ಆ ರೂಲ್ಸಿನ ಪ್ರಕಾರ ನಾವು ಅನಾಲಿಸಿಸ್ ಅನ್ನ ಮಾಡ್ಬೇಕು. ಕಂಡಕ್ಟ್ ದ ಅನಾಲಿಸಿಸ್. ದ ಅನಾಲಿಸಿಸ್ is conducted by the event manager to find out the pros and cons. That is called as a problems are there or not, or what if the problems are there, what kind of problems are there, so what are the measures to outcome the particular problems ಅಂತ ಹೇಳಿ ನಾವು ಆ ಇವೆಂಟ್ ಅಲ್ಲಿ ಅನಾಲಿಸಿಸ್ ಅನ್ನ ಕಂಡಕ್ಟ್ ಅನ್ನ ಮಾಡಿ if any changes are required ಅದನ್ನ ನಾವು implement the changes and follow up ಅಂತ ಕರೀತಾ ಇದೀವಿ. If any changes when we are conducting the analysis, if any problems are arised or are pointed out in the event, that problem should not be kept as a problem. We should be making changes. So if any changes are required in an event, we want to implement the changes and see that all the problems are out of the event and event is clear. We can able to run it properly, promptly, without any defects ಅನ್ನೋದನ್ನ ನೋಡಿ ಒಂದು ಇವೆಂಟಿನ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ಯಾವ ಇವೆಂಟ್ ನಾವು ಮಾಡ್ಬೇಕು ಅದ್ರ ಬಗ್ಗೆ ಸೆಲೆಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್, ಅದ್ರ ಬಗ್ಗೆ ಮೀಟಿಂಗ್ ಅನ್ನು ಆರ್ಗನೈಸ್ ಮಾಡಿ ಏನಾದ್ರೂ ಬೇರೆ ಇನ್ಫಾರ್ಮೇಶನ್ ಇದೆಯಾ ಕಲೆಕ್ಟ್ ಮಾಡ್ಕೋಬೇಕು, ಅದರದೇ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡ್ಕೋಬೇಕು, ಅದನ್ನ ಅನಾಲಿಸಿಸ್ ಮಾಡಿ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ ಗಮನಿಸಿ ನಾವು ಆ ಪ್ರಾಬ್ಲಮ್ಸ್ ಅನ್ನ ಹೊರ ಹಾಕಿ ಅಂತ ಹೇಳಿದ್ರೆ ಚೇಂಜಸ್ ಅನ್ನ ಮಾಡ್ಕೊಂಡು ಕೆಲವು ಫಾಲೋ ಅಪ್ ಆಕ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ನೀಡ್ ಅಂಡ್ ಅನಾಲಿಸಿಸ್ ಆಫ್ ದ event. Need for event management and analysis of the event management. So after completion of this, when how the analysis will be done annattakantadana external and internal anta tagondu SWOT analysis, strengths, weakness, opportunity, threats, ಅದಾದ ಮೇಲೆ who are the key decision makers in event, ಯಾರೆಲ್ಲ ಈ ಇವೆಂಟ್ ಅಲ್ಲಿ ನಿರ್ಧಾರಗಳನ್ನ ತಗೊಳ್ತಕ್ಕಂತಹ ಮ್ಯಾನೇಜರ್ಸ್ ಇರ್ತಾರೆ ಅನ್ನೋದನ್ನ ನೋಡಿ ನಾವು ನೆಕ್ಸ್ಟ್ ಟೆಕ್ನಿಕಲ್ ಸ್ಟಾಫ್ ಅನ್ನ ನೋಡಿ ನಾವು ರೆಕಾರ್ಡ್ ಕೀಪಿಂಗ್ ಸಿಸ್ಟಮ್ ಅಥವಾ ಪಾಲಿಸೀಸ್ಗೆ ಹೋಗೋಣ. I'll wind up now and I will be with you in next upcoming video, that is the internal and external analysis, SWOT analysis and key decision makers. Thank you, my dear children.